ಇನ್ನು ಗ್ಯಾರಂಟಿ ವಿಚಾರದಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಇವತ್ತು ರಿಯಾಕ್ಟ್ ಮಾಡಿದ್ದಾರೆ. ಯಾರು ಅರ್ಹರಿದ್ದಾರೋ ಅವರಿಗೆ ಗ್ಯಾರಂಟಿಯನ್ನ ನೀಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಹೇಳಿದರು. ಹೊರ ರಾಜ್ಯದವರು ಉಚಿತ ವಿದ್ಯುತ್ತನ್ನ ಪಡಿತಾ ಇದ್ದಾರೆ. ಮೃತಪಟ್ಟವರ ಖಾತೆಗೂ ಕೂಡ ಗೃಹಲಕ್ಷ್ಮಿ ಹಣ ಹೋಗ್ತಾ ಇದೆ. ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಬೇಕಲ್ವೇ? ಅದನ್ನೆಲ್ಲ ಪರಿಶೀಲನೆ ಮಾಡಿ ನಂತರ ಅರ್ಹ ಫಲಾನುಭವಿಗಳಿಗೆ ಈ ಗ್ಯಾರಂಟಿ ಖಂಡಿತವಾಗ್ಲೂ ಈ ಯೋಜನೆ ಅವರಿಗೆ ತಲುಪುತ್ತೆ ಅನ್ನೋ ಒಂದು ಮಾತುಗಳನ್ನ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಏನಾಗಿದೆ ಇಲ್ಲ ಪರೀಕ್ಷಣೆ ಮಾಡ್ತಾ ಇಲ್ಲ ಕೆಲವರು. ಏನಾಗಿದೆ ಈ ಫೋನ್ ನಂಬರು ಡೀಟೇಲು ಕೆಲವರೆಲ್ಲ ಕಮರ್ಷಿಯಲ್ ಮಾಡಿಕೊಂಡು 200 ಯೂನಿಟ್ ಅಂತ ರೆಸಿಡೆಂಟ್ ತಗೊಂಡು ಕಮರ್ಷಿಯಲ್ ಮಾಡ್ತಾವ್ರೆ ಅಂಗಡಿಗಳು ಅವು ಇವೆಲ್ಲ. ಅವೆಲ್ಲ ಸುಮಾರು ಅರ್ಜಿಗಳೆಲ್ಲ ಬಂದ್ಬಿಟ್ಟಿದೆ ಬೇರೆಯವರೆಲ್ಲ. 1,60,60,00,000 ಅಷ್ಟು ಜನ 200 ಯೂನಿಟ್ ತಗೋತಾ ಇದ್ದಾರೆ. ಯಾರು ಎಲಿಜಿಬಿಲಿಟಿ ಇದ್ದಾರೆ, ಯಾರು ಪಾಪ ಮನೆ ವಾಸ ಮಾಡ್ತಾರೆ ಅವ್ರು ತಗೊಳ್ಳಿ, ಏನು ತೊಂದರೆ ಇಲ್ಲ. ಬಟ್ ಯಾರು ತಗೋತಾ ಇದ್ದಾರೆ ಅಂತ ಅವ್ರು ನಮಗೆ ಡೀಟೇಲ್ ಬೇಕಲ್ಲ. ಯಾಕೆಂದ್ರೆ ಒಬ್ಬೊಬ್ಬರ ಹೆಸರಲ್ಲಿ 5-6 ಮೀಟರ್ಗಳಿದೆ, 5-6-7-8 ಮೀಟರ್ಗಳಿದೆ. ಯಾರು ಬಾಡಿಗೆ ಮನೆ ಇರ್ತಾರೋ, ಹೊರಗಡೆ ರಾಜ್ಯವನೋ, ಏನು ಕತೆನೋ, ಏನು ಎತ್ತ, ಅವ್ನು ನಮ್ಮ ರಾಜ್ಯವನೋ ಇಲ್ವೋ, ಇವೆಲ್ಲ ಕೂಡ ಬೇಕಲ್ಲ ಮಾಹಿತಿ ಸರ್ಕಾರಕ್ಕೆ. ಸೊ ಆ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಳ್ತಾ ಇದ್ದೀವಿ. ಅವನ ಫೋನ್ ನಂಬರ್ ಏನೋ, ಅವ್ನು ಕರೆಕ್ಟಾಗಿ ಉಪಯೋಗ ಆಗ್ತಾ ಇದೆ, ಅವನು ಯಾರೋ ಬಾಡಿಗೆ ಕೊಟ್ಟವನ ಏನು ಎತ್ತ ಅಂತ ಬೇಕು. ಆಮೇಲೆ ಕೆಲವರು ಈಗ 120 ಕೋಟಿ ರೂಪಾಯಿ ಈಗ ನಮಗೆ ಇದಾಯಿತು ಎಲ್ಲ. ಕೆಲವರೆಲ್ಲ ಸತ್ತವರೆಲ್ಲ ಕೆಲವರು ಡ್ರಾ ಮಾಡ್ಕೊಬಿಟ್ಟಿದ್ದಾರೆ ಮನೆಯವರು. ಸೊ ಅದಕ್ಕೆ ಚೆಕ್ ಇರಬೇಕಲ್ಲ, ಯಾರ ರೆಸ್ಪಾನ್ಸಿಬಿಲಿಟಿ, ಯಾರ ಸತ್ತೋ ಅಂದ ತಕ್ಷಣ, ಯಾರ ಊರಲ್ಲಿ ಸತ್ತರು ಅಂದ ತಕ್ಷಣ, ಯಾರ ವಿಲೇಜ್ ಅಕೌಂಟೆಂಟು, ಅವ್ನು ರೆವಿನ್ಯೂ ಇನ್ಸ್ಪೆಕ್ಟ್ರೋ ಇಲ್ಲಾಂದರೆ PDOನೋ ಇಂಥವ್ರು ಸತ್ತಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಮಾಹಿತಿ ಎಲ್ಲ ಕೊಡಬೇಕಲ್ಲ. ಅವ್ರ ಕುಟುಂಬದವ್ರು ಕೊಡಬೇಕಲ್ಲ, ಅವ್ರಿಗೂ ಭಯ ಇರಬೇಕಲ್ಲ.